ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ನಾವು ಈ ವಿಡಿಯೋದಲ್ಲಿ ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲಲ್ಲಿ ನೋಡಿರ್ಬೋದು, ನಾವೊಂದು ಕ್ಲೀನ್ ವೈಟ್ ಲುಕ್ನ ಹೇಗೆ ಮಾಡ್ತೀವಿ ಅಂತ. ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಇದೆ, ಕ್ಲೀನ್ ವೈಟ್ ಲುಕ್ ಮತ್ತೆ ಕಮರ್ಷಿಯಲ್ ಲುಕ್ನ ಹೇಗೆ ಮಾಡ್ಬೋದು ಅಂತ. ಸೊ ಈ ವಿಡಿಯೋದಲ್ಲಿ ನಾವೊಂದು ಕ್ಲೀನ್ ವೈಟ್ ಲುಕ್ ಅಂತೂ ಮಾಡ್ತೀವಿ. ಬೈ ಚಾನ್ಸ್ ನಮಗೇನಾದರೂ ಒಂದು ಸಿನಿಮ್ಯಾಟಿಕ್ ಆಗಿ ನಮಗೆ ಒಂದು ಸ್ಕಿನ್ ಟೋನು ರಿಚ್ ಆಗಬೇಕು, ಮತ್ತು ನಮ್ಮ ಸ್ಕಿನ್ ಟೋನ್ ಸ್ವಲ್ಪ ಸಿನಿಮ್ಯಾಟಿಕ್ ಆಗಬೇಕು, ವೈಬ್ರೆಂಟ್ ಕಲರ್ಸ್ ಬೇಕು ನಮ್ಮ ಸ್ಕಿನ್ ಟೋನ್ಸಲ್ಲಿ ಅಂತ ಆದರೆ ಅದನ್ನು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಈ ವಿಡಿಯೋದಲ್ಲಿ ನಾನು ಸ್ಕಿನ್ ಟೋನ್ಸಿಗೆ ಅಂತಲೇ ಒಂದು ಲಟ್ನ ಸೆಲೆಕ್ಷನ್ ಮಾಡಿದ್ದೀನಿ. ಆ ಲಟ್ನ ಹೇಗೆ ಯೂಸ್ ಮಾಡ್ಬೋದು ಅಂತಲೂ ನೋಡೋಣ. ಮತ್ತು ರೇಡಿಯಲ್ ಬ್ಲರ್ನ ಒಂದು ಸ್ಪೆಷಲ್ ಎಫೆಕ್ಟ್ ಆಗಿ ಯಾವ ಥರ ಯೂಸ್ ಮಾಡ್ಬೋದು ನಮ್ಮ ಕ್ಲಿಪ್ಪಲ್ಲಿ ಅಂತ ಕೂಡ ನೋಡೋಣ. ಗ್ರೇಡಿಂಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲಲ್ಲಿ ಯಾರಾದರೂ ಕಲರ್ ಗ್ರೇಡಿಂಗ್ ಕೋರ್ಸ್ನ ಒಂದು ಬೇಸಿಕ್ ಲೆವೆಲಿಂದ ಕಲಿಬೇಕು ಅಂತಂದರೆ ನಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಕ್ಲಿಪ್ ಬೇಕು, ಮತ್ತು ನಮಗೆ ಯೂಸ್ ಮಾಡೋಕ್ಕೆ ಲಟ್ಸ್ ಬೇಕು, ಮತ್ತು ಪವರ್ ಗ್ರೇಡ್ಸ್ ಬೇಕು, ಮತ್ತು ವಿಡಿಯೋ ಎಡಿಟಿಂಗ್ ಅಸೆಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ನೀವು ಮೆಂಬರ್ ಆಗಿ ಜಾಯ್ನ್ ಆದರೆ ನಿಮಗೆ ಡೌನ್ಲೋಡಿಗೆ ಎಲ್ಲ ಅಲ್ಲಿ ಸಿಗುತ್ತೆ. ಮೆಂಬರ್ ಆಗಿ ಜಾಯ್ನ್ ಆಗಿ. ಸೊ ಇವಾಗ ಗ್ರೇಡಿಂಗಿಗೆ ಬರೋಣ. ನಾವೀಗ ಒಂದು ಕಮರ್ಷಿಯಲ್ ಲುಕ್ಕು ಮತ್ತು ಅದಕ್ಕೆ ಸ್ವಲ್ಪ ವೈಬ್ರೆಂಟ್ ಆಗಿ ಯಾವ ಥರ ಕಲರ್ಸ್ನ ಆ್ಯಡ್ ಮಾಡ್ಬೋದು, ಒಂದು ಸಿನಿಮ್ಯಾಟಿಕ್ ಆಗಿ ಯಾವ ಥರ ಟರ್ನ್ ಮಾಡ್ಬೋದು ಒಂದು ಸಟಲ್ ಆಗಿ ಅಂತ ನೋಡೋಣ. ಸೊ ನಾನು ಇಲ್ಲಿ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ, ಒಂದು ನೋಟ್ ಟ್ರೀನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈ ನೋಟ್ ಟ್ರೀನ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೋಡು ನಾನು ನಾಯ್ಸ್ ರಿಡಕ್ಷನ್ನು, ಸೆಕೆಂಡ್ ನೋಡು IDTಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಮತ್ತು ಎಕ್ಸ್ಪೋಜರು, ಕಾಂಟ್ರಾಸ್ಟು, ಬ್ಯಾಲೆನ್ಸು, ಮತ್ತು ಸ್ಯಾಟ್ ಮತ್ತು ಹ್ಯೂ ವರ್ಸಸ್ ಸ್ಯಾಟಿಗೆ 2 ಪ್ಯಾರಲಲ್ ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ನೋಡು ಒಂದು ಸಿನಿಮ್ಯಾಟಿಕ್ ಕಾಂಟ್ರಾಸ್ಟಿಗೆ ಮತ್ತು ಮಿಡ್ ಟೋನ್ ಡೀಟೇಲ್ಸ್ಗೆ ಒಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ರೇಡಿಯಲ್ ಬ್ಲರ್ರು ಒಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ನೋಡು ODTಗೆ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಲುಕ್ಕಿಗೆ ಒಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈ ಲುಕ್ ನೋಡಲ್ಲಿ ಒಂದು ಲಟ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಲಟ್ಟು ಸಹ ನಿಮಗೆ ಡೌನ್ಲೋಡ್ಗೆ ಸಿಗುತ್ತೆ, ನಮ್ಮ ಚಾನಲ್ಗೆ ಮೆಂಬರ್ ಆಗಿರಬೇಕು. ಈ ಲಟ್ಟು ಒಂದು ಸ್ಕಿನ್ ಟೋನ್ಸ್ನ ಸ್ವಲ್ಪ ವೈಬ್ರೆಂಟ್ ಕಲರ್ಸು ಮತ್ತು ಒಂದು ಸಿನಿಮ್ಯಾಟಿಕ್ ಆಗಿ ಸಾಫ್ಟ್ ಸಿನಿಮ್ಯಾಟಿಕ್ ಆಗಿ ಟರ್ನ್ ಮಾಡುತ್ತೆ. ಈಗ ಗ್ರೇಡಿಂಗಿಗೆ ಬರೋಣ. ಸೊ ಇದು ನನ್ನ ಕಲರ್ ಮ್ಯಾನೇಜ್ಮೆಂಟ್ ಸೆಟ್ಟಿಂಗ್ಸ್ ಆ್ಯಸ್ ಇಟ್ ಈಸ್ ಯಾವಾಗಲೂ ಇದೇ ಥರ ಇರುತ್ತೆ. ಫಸ್ಟು ನಾವು IDTನ ಪ್ಲೇಸ್ ಮಾಡ್ಕೊಳ್ಳೋಣ. ಫಸ್ಟು IDT ಪ್ಲೇಸ್ ಮಾಡೋಕ್ಕೆ ಇದೊಂದು ರೆಡ್ ಕ್ಯಾಮ್ರಾದಿಂದ ಬಂದಿರೋ ಕ್ಲಿಪ್ಪು. ಸೊ ನಾನು ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಕೋತೀನಿ. ಇಲ್ಲಿ ಬಂದು ನಾನು ರೆಡ್ ವೈಡ್ ಗ್ಯಾಮೆಟ್ನ ಚೂಸ್ ಮಾಡ್ತಾ ಇದ್ದೀನಿ. ಇನ್ಪುಟ್ ಕಲರ್ ಸ್ಪೇಸಲ್ಲಿ ಇನ್ಪುಟ್ ಗಾಮ ರೆಡ್ ಲಾಕ್ 3G10ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಔಟರ್ ಕಲರ್ ಸ್ಪೇಸು ಡಾವೆಂಚಿ ವೈಟ್ ಗ್ಯಾಮೆಟು, ಔಟರ್ ಗಾಮ ಡಾವೆಂಚಿ ಇಂಟರ್ಮೀಡಿಯೇಟ್, ಯಾವಾಗಲೂ ಆ್ಯಸ್ ಇಟ್ ಈಸ್ ಇದೇ ಥರ ಇರುತ್ತೆ. ಈ ನೋಡನ್ನ ನಾನು ಕಾಪಿ ಮಾಡ್ಕೋತಾ ಇದ್ದೀನಿ. IDT ನೋಡನ್ನ ಕಾಪಿ ಮಾಡಿಕೊಂಡು ODT ನೋಡ್ಗೆ ಪ್ಲೇಸ್ ಮಾಡಿ ಅದನ್ನು ಇಲ್ಲಿ ಸ್ವ್ಯಾಪ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ಔಟರ್ ಕಲರ್ ಸ್ಪೇಸು REC 719 ಮತ್ತು ಔಟರ್ ಗಾಮ 2.4 ಇಡ್ತಾ ಇದ್ದೀನಿ. ಸೊ ಇಲ್ಲಿಗೆ ನಮ್ಮ REC 719ಗೆ ಕಲರ್ ಕನ್ವರ್ಷನ್ ಮುಗಿದಿದೆ. ಸೊ ನೆಕ್ಸ್ಟು ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡೋಣ. ಸೊ ನಾನಿಲ್ಲಿ ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ HDR ಕಲರ್ ವೀಲ್ಸ್ಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಒಂದು ಕ್ವಾರ್ಟರ್ ಆಫ್ ಅ ಸ್ಟಾಪ್ ಅಂದರೆ 0.25, ಒಂದು ಸ್ಟಾಪಲ್ಲಿ ಕ್ವಾರ್ಟರ್ ಅಂದರೆ 0.25ನ ಎಕ್ಸ್ಪೋಜರ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಅಂದರೆ 0.25. ಸೊ ನೆಕ್ಸ್ಟು ಕಾಂಟ್ರಾಸ್ಟ್ ನೋಡಿಗೆ ಬರ್ತಾ ಇದ್ದೀನಿ. ಕಾಂಟ್ರಾಸ್ಟ್ ನೋಡಿಗೆ ಒಂದು ಇಲ್ಲಿ ನಾನು ಸ್ವಲ್ಪ ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಮತ್ತು ಕಾಂಟ್ರಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ನಾನು ಪಿವಿಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ವಲ್ಲ. ನೆಕ್ಸ್ಟು ನಾವಿಲ್ಲಿ ಬ್ಯಾಲೆನ್ಸ್ ನೋಡಿಗೆ ಬಂದು ನಾನು ಸ್ವಲ್ಪ ಇಮೇಜ್ನ ಬ್ಯಾಲೆನ್ಸ್ ಮಾಡ್ಕೋತೀನಿ. ಸೊ ಇಲ್ಲಿ ಸ್ವಲ್ಪ ಇಮೇಜು ವಾರ್ಮ್ ಆಗ್ತಾ ಇದೆ. ಸೊ ನನಗೆ ಕ್ಲೀನ್ ವೈಟ್ ಲುಕ್ ಬೇಕು ಅಂದರೆ ನನ್ನ ಇಮೇಜ್ನ ಸ್ವಲ್ಪ ನಾನು ನ್ಯೂಟ್ರಲ್ಗೆ ತೊಗೊಂಬರ್ಬೇಕು. ಸೊ ಇಲ್ಲಿ ಸ್ವಲ್ಪ ವಾರ್ಮಿಶ್ ಇದೆ, ನಾನು ಇದನ್ನು ಸ್ವಲ್ಪ ನ್ಯೂಟ್ರಲ್ಗೆ ತೊಗೊಬರ್ತಾ ಇದ್ದೀನಿ. ನಾನಿಲ್ಲಿ ಆಫ್ಸೆಟ್ ವೀಲ್ಗೆ ಬಂದು ಸ್ವಲ್ಪ ನಾನು ಇದನ್ನು ಬ್ಲೂಯಿಶ್ ಕಡೆಗೆ ಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬ್ಯಾಲೆನ್ಸ್ ಮುಗಿದಿದೆ. ನೀವು ನೋಡ್ತಾ ಇರ್ಬೋದು ಬಿಫೋರ್ ಆಫ್ಟರ್. ಸ್ವಲ್ಪ ನನ್ನ ಇಮೇಜು ಬಿಫೋರ್ ಇಷ್ಟು ವಾರ್ಮ್ ಇತ್ತು. ನನ್ನ ಬ್ಯಾಲೆನ್ಸ್ ಆಗಿದ ತಕ್ಷಣ ಸ್ವಲ್ಪ ನನ್ನ ಇಮೇಜ್ನ ನ್ಯೂಟ್ರಲ್ಗೆ ತೊಗೊಬಂದಿದ್ದೀನಿ. ನೆಕ್ಸ್ಟು ಬ್ಯಾಲೆನ್ಸ್ ಮಾಡಾದಮೇಲೆ ನಾನು ಸ್ಯಾಚುರೇಷನ್ ನೋಡಿಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಸ್ವಲ್ಪ ಸ್ಯಾಚುರೇಷನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಮ್ಮ ಪ್ರೈಮರಿ ಕಲರ್ ವೀಲ್ಸಲ್ಲಿ ನಮ್ಮ ಟ್ರೆಡಿಷ್ನಲ್ ಸ್ಯಾಚುರೇಷನ್ ಏನಿದೆ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಅಂದರೆ ಒಂದು 70 ಅಷ್ಟು ಇಡ್ತಾ ಇದ್ದೀನಿ. ಸೊ ಇದು ಬಿಫೋರ್, ಇದು ಆಫ್ಟರ್. ನಾನಿಲ್ಲಿ ಸ್ಯಾಚುರೇಷನ್ನ ಒಂದು 70 ಅಷ್ಟು ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಸ್ಕೋಪ್ಸ್ ಓಪನ್ ಮಾಡಿಕೊಂಡ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಯೆಲ್ಲೋ ಮತ್ತು ಸಯಾನು ಸ್ವಲ್ಪ ಸ್ಯಾಚುರೇಷನ್ ಇನ್ಕ್ರೀಸ್ ಆಗಿದೆ. ನೀವು ಇಲ್ಲಿ ವೆಕ್ಟ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಯೆಲ್ಲೋ ಏನು ಟೋನ್ ಇದೆ ಅದು ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಸೊ ನಾನೀಗ ಯೆಲ್ಲೋ ಸ್ಯಾಚುರೇಷನ್ನ ಸ್ವಲ್ಪ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಹ್ಯೂ ವರ್ಸಸ್ ಸ್ಯಾಟಿಗೆ ಬರ್ತಾ ಇದ್ದೀನಿ.
ಹ್ಯೂ ವರ್ಸಸ್ ಸ್ಯಾಟಿಗೆ ಬಂದು ಕರ್ವ್ಸಿಗೆ ಬರ್ತಾ ಇದ್ದೀನಿ. ಹ್ಯೂ ವರ್ಸಸ್ ಸ್ಯಾಟು ಇಲ್ಲಿ ಬಂದು ನಾನು ಪ್ರಿಸೆಟ್ನ ಸೆಲೆಕ್ಷನ್ ಮಾಡಿಕೊಂಡು ಎಲ್ಲೋದು ಸ್ವಲ್ಪ ನಾನು ಸ್ಯಾಚುರೇಷನ್ ಕಮ್ಮಿ ಮಾಡ್ತಾಯಿದ್ದೀನಿ. ಸೊ ನೋಡಿದ್ವಲ್ಲ, ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಏನೇನು ಎಲ್ಲೋ ಇತ್ತು ಅದು ನಮ್ಮ ಸ್ಯಾಚುರೇಷನ್ನು ಎಷ್ಟು ನೀಟಾಗಿ ಕಂಟ್ರೋಲ್ ಆಗ್ತಾ ಇದೆ ಅಂತ. ಸೊ ನನ್ನಲ್ಲಿ ಹ್ಯೂ ವರ್ಸಸ್ ಸ್ಯಾಟಲ್ಲಿ ನಾನು ಬ್ಯಾಕ್ಗ್ರೌಂಡಲ್ಲಿರೋ ಎಲ್ಲೋ ಏನೇನು ಸ್ಯಾಚುರೇಷನ್ ಇನ್ಕ್ರೀಸ್ ಆಗಿತ್ತು ಅದನ್ನಷ್ಟು ನಾನು ಡೌನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಹ್ಯೂ ವರ್ಸಸ್ ಸ್ಯಾಟ್ನೇ ಯೂಸ್ ಮಾಡಬೇಕು ಅಂತೇನಿಲ್ಲ. ನೀವು ಬೇಕಿದ್ರೆ ಕಲರ್ ಸ್ಲೈಸಲ್ಲೂ ಯೂಸ್ ಮಾಡ್ಕೋಬೋದು, ಇಲ್ಲ ಕಲರ್ ವಾರ್ಪರಲ್ಲೂ ಯೂಸ್ ಮಾಡ್ಕೋಬೋದು. ಸೊ ಅದು ನಿಮಗೆ ಬಿಟ್ಟಿದ್ದು ಯಾವ ಟೂಲ್ನ ಯಾವಾಗ ಯೂಸ್ ಮಾಡಬೇಕು ಅಂತ. ಸೊ ನನಗೆ ಹ್ಯೂ ವರ್ಸಸ್ ಸ್ಯಾಟ್ ಕರ್ವಲ್ಲಿ ನನಗೆ ಸ್ವಲ್ಪ ಈಸಿ ಅನ್ನಿಸ್ತು. ಸೊ ಹಾಗಾಗಿ ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೆಲವೊಂದು ಟೈಮು ಬೇರೆ ಟೂಲ್ಸ್ನ ಯೂಸ್ ಮಾಡಿದಾಗಲೂ ನಿಮಗೆ ಸ್ವಲ್ಪ ಕಂಟ್ರೋಲಿಗೆ ಸಿಗದೇ ಇರ್ಬೋದು. ಆ ಥರ ಸಿಚುವೇಷನಲ್ಲಿ ಬೇರೆ ಬೇರೆ ಟೂಲ್ನ ಯೂಸ್ ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು. ಇಲ್ಲಿವರೆಗೂ ನೋಡಿದ್ವಿ ನಮ್ಮ ಕ್ಲೀನ್ ವೈಟ್ ಲುಕ್ನ ಹೇಗೆ ಮಾಡ್ಬೋದು ಅಂತ. ಸೊ ನೀವು ನನ್ನ ಹಳೆ ವಿಡಿಯೋದಲ್ಲೂ ನೋಡಿರ್ಬೋದು ಒಂದು ಕ್ಲೀನ್ ವೈಟ್ ಲುಕ್ ಕಮರ್ಷಿಯಲ್ ಲುಕ್ನ ಹೇಗೆ ಮಾಡ್ಬೋದು ಅಂತ. ಸೊ ಅಲ್ಲಿ ನಮಗೆ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು, ಹೈಲೈಟ್ಸ್ ಬ್ಯಾಲೆನ್ಸ್ ಆಗಿರಬೇಕು, ಶಾಡೋಸ್ ಬ್ಯಾಲೆನ್ಸ್ ಆಗಿರಬೇಕು, ನಮ್ಮ ಕಲರ್ಸು ಸಹ ಬ್ಯಾಲೆನ್ಸ್ ಆಗಿರಬೇಕು. ಸೊ ಇಲ್ಲಿವರೆಗೂ ಬಂದಾಗ ಇದಿಷ್ಟು ಕ್ಲೀನ್ ವೈಟ್ ಲುಕ್ಕು. ಬೈ ಚಾನ್ಸ್ ನಮಗೇನಾದರೂ ನಮ್ಮ ಸ್ಕಿನ್ ಟೋನ್ಸ್, ನಮ್ಮ ಮಾಡೆಲ್ ಸ್ಕಿನ್ ಟೋನ್ಸು ಸ್ವಲ್ಪ ವೈಬ್ರೆಂಟ್ ಕಲರ್ಸ್ ಬೇಕು ಮತ್ತು ಸ್ವಲ್ಪ ಸಿನಿಮ್ಯಾಟಿಕ್ ಆಗಬೇಕು ಅಂದರೆ ನಾವು ಯಾವ ಥರ ಯೂಸ್ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಒಂದು ಲಟ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಲಟ್ನ ಯೂಸ್ ಮಾಡೋಕ್ಕೆ ಒಂದು ಟ್ರಿಕ್ಕು ಸಹ ಹೇಳ್ತೀನಿ. ಸೊ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, ಯಾರ್ಯಾರಿಗೆ ಗೊತ್ತಿಲ್ಲ ಇಲ್ಲಿ ನೋಡ್ಕೋಬೋದು. ಸೊ ನಾನಿಲ್ಲಿ ಲುಕ್ ನೋಡಿಗೆ ಬರ್ತಾ ಇದ್ದೀನಿ. ಲುಕ್ ನೋಡಲ್ಲಿ ನಾನೊಂದು ಲಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸ್ಕಿನ್ ಟೋನ್ ಅಂತ ಒಂದು ಲಟ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಈ ಲಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈ ಲಟ್ನ ಅಪ್ಲೈ ಮಾಡಿದ್ದೀನಿ. ಇಲ್ಲೊಂದು ನಾವು ಲಟ್ನ ಯೂಸ್ ಮಾಡಬೇಕಾದ್ರೆ ಒಂದು ಟ್ರಿಕ್ ಇದೆ. ನಾನು ಲಟ್ನ ಅಪ್ಲೈ ಮಾಡಿದ್ದೀನಿ. ಸೊ ಇಲ್ಲಿ ನನಗೆ ಕಾಂಟ್ರಾಸ್ಟು ಸಹ ಅಪ್ಲೈ ಆಗ್ತಾಯಿದೆ ಲಟ್ಟಿಂದು. ನನಗೆ ಲಟ್ಟಿಂದು ಕಾಂಟ್ರಾಸ್ಟ್ ಏನೂ ಬೇಡ, ನನಗೆ ಲಟ್ಟಿಂದು ಕಲರ್ಸ್ ಮಾತ್ರ ಬೇಕು. ಕಾಂಟ್ರಾಸ್ಟ್ನ ನಾನು ಮ್ಯಾನ್ಯುವಲ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ. ಸೊ ನನಗೆ ಲಟ್ಟಿಂದು ಕಲರ್ಸ್ ಬೇಕು, ಕಾಂಟ್ರಾಸ್ಟ್ ಬೇಡ. ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಲುಕ್ ನೋಡಿಗೆ ಬಂದು ರೈಟ್ ಕ್ಲಿಕ್ ಮಾಡ್ತಾಯಿದ್ದೀನಿ. ರೈಟ್ ಕ್ಲಿಕ್ ಮಾಡಿ ಕಂಪೋಸಿಟ್ ಮೋಡಿಗೆ ಬರ್ತಾ ಇದ್ದೀನಿ. ಕಂಪೋಸಿಟ್ ಮೋಡಿಗೆ ಬಂದು ಇಲ್ಲಿ ನಾರ್ಮಲ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ತೆಗೆದು ನಾನು ಕಲರ್ಗೆ ಚೂಸ್ ಮಾಡ್ತಾ ಇದ್ದೀನಿ. ಕಂಪೋಸಿಟ್ ಮೋಡಿಗೆ ಬಂದು ನಾರ್ಮಲಿಂದ ಕಲರ್ಗೆ ಚೂಸ್ ಮಾಡ್ತಾ ಇದ್ದೀನಿ. ಕಲರ್ಗೆ ಚೂಸ್ ಮಾಡಿದಾಗ ನನ್ನ ಲಟ್ಟಲ್ಲಿ ಏನು ಕಲರ್ಸ್ ಇತ್ತು ಅದು ಮಾತ್ರ ಅಪ್ಲೈ ಆಗುತ್ತೆ. ಲಟ್ಟಿಂದು ಕಾಂಟ್ರಾಸ್ಟ್ ಅಪ್ಲೈ ಆಗಲ್ಲ, ಕಲರ್ಸ್ ಮಾತ್ರ ಅಪ್ಲೈ ಆಗುತ್ತೆ. ಸೊ ಇದು ಬಿಫೋರ್, ಇದು ಆಫ್ಟರ್. ನಮ್ಮ ಸ್ಕಿನ್ ಟೋನ್ಸ್ ಎಷ್ಟು ನೀಟಾಗಿ ಒಂದು ವೈಬ್ರೆಂಟ್ ಕಲರ್ಸ್ ಬರ್ತಾ ಇದೆ ಒಂದು ಸಿನಿಮ್ಯಾಟಿಕ್ ಆಗಿ ಅಂತ. ನೆಕ್ಸ್ಟು ಇವಾಗ ನಾವು ಕಾಂಟ್ರಾಸ್ಟ್ ಬೇಕು ಅಂದರೆ ನಾವು ಮ್ಯಾನ್ಯುವಲ್ ಆಗಿ ಕಾಂಟ್ರಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ಸಿನಿ ಕಾಂಟ್ರಾಸ್ಟ್ ಅಂತ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಬಂದು ನಾನು ಕಸ್ಟಮ್ ಕರ್ವ್ಸ್ಗೆ ಬರ್ತಾ ಇದ್ದೀನಿ. ಕಸ್ಟಮ್ ಕರ್ವ್ಸ್ಗೆ ಬಂದು ಎಡಿಟೇಬಲ್ ಸ್ಪ್ಲೈನ್ಸ್ನ ಚೆಕ್ ಮಾಡ್ಕೋತೀನಿ. ಇಲ್ಲಿ ಬಂದು ನಾನು ಹೈಲೈಟ್ನ ಸ್ವಲ್ಪ ಡೌನ್ ಮಾಡಿ ಸ್ಪ್ಲೈನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇನ್ಕ್ರೀಸ್ ಮಾಡೋಕ್ಕೆ ಹೈಲೈಟ್ಸ್ನ ಸ್ವಲ್ಪ, ಅದೇ ಥರ ಬಾಟಮಲ್ಲೂ ಸಹ. ಸೊ ನಾವು ಈ ಥರ ಕಾಂಟ್ರಾಸ್ಟನ್ನು ಅಪ್ಲೈ ಮಾಡ್ಕೋಬೋದು. ಸೊ ಇದು ಬಿಫೋರ್, ಇದು ಆಫ್ಟರ್. ಸೊ ನಾನಿಲ್ಲಿ ಸ್ಕೋಪ್ಸ್ನ ನೋಡೋಣ ಯಾವ ಥರ ಇಮೇಜು ಲಟ್ಟಿಗೆ ಬಿಹೇವ್ ಮಾಡ್ತಾ ಇದೆ ಅಂತ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸ್ಕಿನ್ ಟೋನ್ಸ್ ಲೈನ್ ಮೇಲೆ ಇದೆ ವೆಕ್ಟ್ರೋಸ್ಕೋಪಲ್ಲಿ. ನನ್ನ ಯೆಲ್ಲೋಸ್ ಕಂಟ್ರೋಲಲ್ಲಿದೆ ಮತ್ತು ಸಯಾನು ಅಷ್ಟೇ, ಅದು ಕಂಟ್ರೋಲಲ್ಲಿದೆ. ಬ್ಯಾಕ್ಗ್ರೌಂಡಲ್ಲಿ ಬ್ಲೂ ಏನಿತ್ತು ಅದನ್ನು ಸ್ವಲ್ಪ ಸಯಾನಿಗೆ ಟರ್ನ್ ಮಾಡಿದೆ ಮತ್ತು ನನ್ನ ಸ್ಕಿನ್ ಟೋನ್ಸು ಸ್ವಲ್ಪ ರಿಚ್ ಆಗಿ ಕನ್ವರ್ಟ್ ಮಾಡಿದೆ. ಇದು ಬಿಫೋರ್, ಇದು ಆಫ್ಟರ್ ನೋಡ್ತಾ ಇದ್ದೀವಲ್ಲ. ನೆಕ್ಸ್ಟು ಮಿಡ್ ಟೋನ್ ಅಂತ ಒಂದು ನೋಡಿದೆಯಲ್ಲ, ಅಲ್ಲಿಗೆ ಬಂದು ನಾನು ಕ್ವಾಲಿಫೈಯರ್ ಟೂಲ್ಗೆ ಬಂದು ಸ್ಕಿನ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ರಫ್ ಆಗಿ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಡಿನಾಯ್ಸು ಮತ್ತು ಬ್ಲರ್ ರೇಡಿಯಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿ ನಾನು ಸ್ವಲ್ಪ ಮಿಡ್ ಟೋನ್ ಡೀಟೇಲ್ಸ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಸ್ಮೂತ್ ಸ್ಕಿನ್ನಿಗೋಸ್ಕರ ಮಿಡ್ ಟೋನ್ ಡೀಟೇಲ್ಸ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ, ಒಂದು 30 ಅಷ್ಟು, -30 ಅಷ್ಟು. ನೆಕ್ಸ್ಟು ಇನ್ನೊಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ರೇಡಿಯಲ್ ಬ್ಲರ್ ಅಂತ. ಸೊ ಇದನ್ನು ಒಂದು ಸ್ಪೆಷಲ್ ಎಫೆಕ್ಟ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಸೊ ರೇಡಿಯಲ್ ಬ್ಲರ್ಗೆ ಬಂದು ನಾನು ಪವರ್ ವಿಂಡೋಗೆ ಬರ್ತಾ ಇದ್ದೀನಿ. ಪವರ್ ವಿಂಡೋಗೆ ಬಂದು ಒಂದು ಸರ್ಕ್ಯುಲರ್ ಪವರ್ ವಿಂಡೋನ ತೊಗೋತಾ ಇದ್ದೀನಿ. ಸೊ ಸರ್ಕ್ಯುಲರ್ ಪವರ್ ವಿಂಡೋನ ತೊಗೊಂಡು ನಾನು ಈ ಥರ ಪ್ಲೇಸ್ ಮಾಡ್ಕೋತಾ ಇದ್ದೀನಿ ನಮ್ಮ ಮಾಡೆಲ್ ಫೇಸಿಗೆ. ಇದ್ರದ್ದು ಸಾಫ್ಟ್ನೆಸ್ನ ನಾನು ಫುಲ್ ಇನ್ಕ್ರೀಸ್ ಮಾಡ್ಕೋತಾ ಇದ್ದೀನಿ. ಫುಲ್ ಇನ್ಕ್ರೀಸ್ ಮಾಡಿಕೊಂಡು ಈ ಸರ್ಕ್ಯುಲರ್ ಪವರ್ ವಿಂಡೋನ ನಾನು ಇನ್ವರ್ಟ್ ಆಗಿ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ, ಅಂದರೆ ಉಲ್ಟಾ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಇನ್ವರ್ಟ್ ಸೆಲೆಕ್ಷನ್ ಮಾಡಿ ನೆಕ್ಸ್ಟು ನಾನು ಎಫೆಕ್ಟ್ಸ್ಗೆ ಬಂದು
ಇಲ್ಲಿ ನಮಗೆ ಎಫೆಕ್ಟ್ಸ್ ಟ್ಯಾಬಲ್ಲಿ ಫಸ್ಟ್ ಬ್ಲರ್ ಆಪ್ಷನ್ಸ್ ಇದೆಯಲ್ಲ, ಇಲ್ಲಿ ಬಂದು ನಾನು ರೇಡಿಯಲ್ ಬ್ಲರ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಡ್ರಾಪ್ ಮಾಡಿದ್ದೀನಿ. ಸೊ ನಾನಿಲ್ಲಿ ರೇಡಿಯಲ್ ಬ್ಲರ್ದು ಸ್ವಲ್ಪ ಸ್ಟ್ರೆಂತ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಎಫೆಕ್ಟ್ ಗೊತ್ತಾಗ್ತಿಲ್ಲ. ಸೊ ನಾನಿಲ್ಲಿ 0.4 ಅಷ್ಟು ಇಡ್ತಾಯಿದ್ದೀನಿ. ಸೊ ನೋಡಿದ್ವಲ್ಲ, ಸೊ ಇದು ಬಿಫೋರ್, ಇದು ಆಫ್ಟರ್. ನಮ್ಮ ರೇಡಿಯಲ್ ಬ್ಲರ್ ಯಾವ ಥರ ಅಪ್ಲೈ ಆಗ್ತಾ ಇದೆ ಅಂದರೆ, ನಮ್ಮ ಬ್ಯಾಕ್ಗ್ರೌಂಡು ಯಾವ ಥರ ಒಂದು ಬ್ಲರ್ ಎಫೆಕ್ಟು, ಒಂದು ರೇಡಿಯಲ್ ಬ್ಲರ್ ಎಫೆಕ್ಟ್ ಬರ್ತಾ ಇದೆ ಅಂತ. ಸೊ ಇದನ್ನು ನಾವು ಕೆಲವೊಂದು ವೀಡಿಯೋದಲ್ಲಿ ನೋಡಿರ್ಬೋದು, ಮ್ಯೂಸಿಕ್ ವೀಡಿಯೋಗಳಲ್ಲಿ ಇದನ್ನು ಸ್ಪೆಷಲ್ ಎಫೆಕ್ಟ್ ಆಗಿ ಯೂಸ್ ಮಾಡ್ತಾರೆ. ಸೊ ನೋಡಿದ್ವಲ್ಲ, ಕ್ಲೀನ್ ವೈಟ್ ಲುಕ್ನ ನಾವು ಯಾವ ಥರ ಒಂದು ಸಿನಿಮ್ಯಾಟಿಕ್ ಆಗಿ ಮತ್ತು ರಿಚ್ ಸ್ಕಿನ್ ಟೋನ್ ಆಗಿ ಟರ್ನ್ ಮಾಡ್ಬೋದು ಅಂತ. ಸೊ ಈ ಲಟ್ಟನ್ನ ನಾನು ಡೌನ್ಲೋಡಿಗೆ ಕೊಟ್ಟಿರ್ತೀನಿ ನಮ್ಮ ಚಾನಲ್ ಮೆಂಬರ್ಸಿಗೆ. ಸೊ ಇದೇ ಲುಕ್ನ ನಾನು ಬೇರೆ ಕ್ಲಿಪ್ಸ್ಗೂ ಅಪ್ಲೈ ಮಾಡಿದ್ದೀನಿ. ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇದೇ ಸೇಮ್ ಪವರ್ ಗ್ರೇಡ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನು ಪ್ಲೇ ಕೊಡ್ತಾ ಇದ್ದೀನಿ. ಇದೇ ಥರ ನಾನು ಬೇರೆ ಬೇರೆ ಕ್ಲಿಪ್ಪಿಗೆ ಕೂಡ ಅಪ್ಲೈ ಮಾಡಿದ್ದೀನಿ. ಅದೇ ಸೇಮ್ ರೇಡಿಯಲ್ ಬ್ಲರು ಯಾವ ಥರ ಒಂದು ಸ್ಪೆಷಲ್ ಎಫೆಕ್ಟ್ ಥರ ಯೂಸ್ ಆಗ್ತಾ ಇದೆ ಅಂತ ನೋಡಿದ್ವಲ್ಲ. ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.